ಸೊ ಗಾಯ್ಸ್ ಬಂದಿದ್ದೀರಾ ಬ್ಲೂ ಲಾಕ್ ನ ಎಪಿಸೋಡ್ 2 ಗೆ. ಕಳೆದ ಎಪಿಸೋಡ್ ನಲ್ಲಿ ನಿಮ್ಗೆ ಗೊತ್ತಾಯ್ತು ಫುಟ್ಬಾಲ್ ಇಂಟ್ರೆಸ್ಟ್ ಇರೋ ಎಲ್ಲರೂ ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡೋದಕ್ಕೆ ಈ ಬ್ಲೂ ಲಾಕ್ ಅನ್ನೋ ಜಾಗಕ್ಕೆ ಬಂದಿದ್ದಾರೆ. ಅಂಡ್ ಅದರಲ್ಲಿ ಮ್ಯಾಚ್ ಕೂಡ ನಡೆದಿತ್ತು. ಮೊದಲೇ ಮ್ಯಾಚ್ ಆಗಿತ್ತು ಟ್ಯಾಗಿಂಗ್ ಮಾಡೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ ನೀವು ಬಾಲ್ ಅನ್ನು ಪಾಸ್ ಮಾಡಿದ್ರೆ ಆ ವ್ಯಕ್ತಿಯಲ್ಲಿ ಟಾರ್ಗೆಟ್ ಆಗ್ಬಿಡ್ತಾನೆ. ಹೀಗೆ ಕೊನೆಯದಾಗಿ ಯಾರ ಬಳಿ ಬಾಲ್ ಇರುತ್ತೆ ಅಥವಾ ಬಾಲ್ ಕಿಕ್ ಆಗಿ ಬಿದ್ದಿರುತ್ತೆ ಅವರು ಇಲ್ಲಿಂದ ಎಲಿಮಿನೇಟ್ ಆಗ್ಬಿಡ್ತಾರೆ. ಕೊನೆ ಮೂಮೆಂಟ್ ನಲ್ಲಿ ಹೀರೋನ ಬಳಿ ಬಾಲ್ ಇತ್ತು ಮತ್ತೆ ಅವನು ಕಿಕ್ ಹೊಡೆದ ಸೀದಾ ಕೀರನಿಗೆ. ಸೊ ಇದರ ಪ್ರಕಾರ ಕೀರ ಟಾರ್ಗೆಟ್ ಆದ ಅಂಡ್ ಗೇಮ್ ನ ಸೆಕೆಂಡ್ಸ್ ಕೂಡ ಮುಗ್ದೋಯ್ತು. ಸೊ ಕೀರ ಎಲಿಮಿನೇಟ್ ಆಗಿದ್ದಾನೆ. ಸೊ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಎಪಿಸೋಡ್ 2 ನಲ್ಲಿ. ಈಗ ಫುಲ್ ಸೀನ್ ಚೇಂಜ್ ಆಗುತ್ತೆ ಅಂಡ್ ತೋರಿಸ್ತಾರೆ ನಮ್ಗೆ ಜಪಾನ್ ನ ಫುಟ್ಬಾಲ್ ಯೂನಿಯನ್ ಅನ್ನ, ಅಂದ್ರೆ ನ್ಯಾಷನಲ್ ಲೆವೆಲ್ ಆಡ್ತಾರಲ್ಲ ಅವ್ರದ್ದು. ಇವಳು ಈ ಯೂನಿಯನ್ ನ ಒಬ್ಳು ಮೆಂಬರ್ ಆಗಿದ್ದಾಳೆ, ಹೊಸತ್ತು ಜಾಯ್ನ್ ಆಗಿದ್ದು. ಅಂಡ್ ಇವಳ ಹೆಸರು ಟೇರಿರಿ ಆನ್ರಿ ಅಂತ. ಅಂಡ್ ಇಲ್ಲಿ ಒಬ್ಬ ಮುದುಕ ಕೂತಿದ್ದಾನಲ್ಲ ಇವನು ಜಪಾನ್ ಯೂನಿಯನ್ ನ ಸ್ಪೆಷಲ್ ಅಡ್ವೈಸರ್ ಆಗಿದ್ದಾನೆ. ಸೊ ಇವಳು ಜೋರಾಗಿ ಒಬ್ಬ ಹಿಡಿತಾಳೆ. ವರ್ಷಾಂತರಗಳಿಂದ ಜಪಾನ್ ಆಡ್ತಾನೆ ಬರ್ತಿದೆ, ಆದ್ರೆ ವರ್ಲ್ಡ್ ಕಪ್ ಗೆಲ್ಲೋದಂತೂ ಕಾಣ್ತಾನೆ ಇಲ್ಲ, ನಾವು ಫೇಲ್ ಆಗ್ತಾನೆ ಇದೀವಿ. ಅದಕ್ಕೆ ಈ ಸ್ಪೆಷಲ್ ಅಡ್ವೈಸರ್ ಹೇಳ್ತಾನೆ, ಹೌದು ಅದು ಗೊತ್ತಿರೋ ವಿಷಯ, ಜಪಾನ್ ಅಂತೂ ಗೆಲ್ಲೋದಿಲ್ಲಪ್ಪ, ಜಸ್ಟ್ ಬೇರೆ ಟೀಮ್ ಗೆಲ್ಲೋದನ್ನ ನೋಡೋಣ ಅಷ್ಟೇ. ಅದಕ್ಕೆ ಇವಳು ರೊಚ್ಚಿಗೆ ಹೇಳ್ತಾಳೆ, ಇಲ್ಲ ಜಪಾನ್ ಅಲ್ಲಿ ಟ್ಯಾಲೆಂಟ್ ಗೆ ಯಾವುದೇ ಕಮ್ಮಿ ಇಲ್ಲ, ಆದ್ರೆ ನಾವು ಗೆಲ್ಲಬೇಕು ಅಂದ್ರೆ ಇಲ್ಲಿ ಒಂದು ಕೊನೆಯ ಆಪ್ಷನ್ ಇದೆ, ಅದೇ ಈ ವ್ಯಕ್ತಿ. ಅಂಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾರೆ ನಮ್ಗೆ ಈಗೋ ಜಿಂಪಾಚಿ ಅನ್ನ. ಇದರಲ್ಲಿ ನಿಮ್ಗೆ ಅಂದಾಜ್ ಆಗ್ಬಹುದು ಯಾವ ಲೆವೆಲ್ ಗೆ ಇವನು ಕೋಚಿಂಗ್ ಮಾಡ್ತಾನೆ ಅಂತ. ಏನೇ ಇರ್ಲಿ ಈಗ ಸೀನ್ ಚೇಂಜ್ ಆಗುತ್ತೆ. ವಾಪಸ್ ಗ್ರೌಂಡ್ ನ ಕಡೆಗೆ ಬರೋಣ. ಇಲ್ಲಿ ನೋಡಿದ್ರೆ ಸೆಕೆಂಡ್ಸ್ ಗಳು ಮುಗಿದೋಗಿದೆ. ಇಸಗಿ ಕಿಕ್ ಮಾಡಿ ಕೀರನನ್ನ ಔಟ್ ಮಾಡಿದ್ದಾನೆ. ಬಟ್ ಇವನು ಹೊಡೆದ ಫೋರ್ಸ್ ಗೆ ಕೀರನ ಮುಗಲಿ ರಕ್ತ ಬರ್ತಿದೆ. ಇಸಗಿ ಹೇಳ್ತಾನೆ ಸಾರಿ ಗುರು ಅಂತ. ಅಂಡ್ ಅದೇ ಹೊತ್ತಿಗೆ ನಾವು ಟಿವಿಯಲ್ಲಿ ನೋಡ್ತೀವಿ ಜಿಂಪಾಚಿ ಈಗೋನನ್ನ. ಇವನು ಹೇಳ್ತಾನೆ ತುಂಬಾ ಚೆನ್ನಾಗಿ ಕಿಕ್ ಹೊಡೆದೆ ಹುಡುಗ ಅಂತ. ಯಸ್ ಇಸಗಿಗೆ ಹೇಳ್ತಿರೋದು ಇವನು. ಇದಕ್ಕೆ ಕೋಪದಲ್ಲಿ ಕೀರ ಹೇಳ್ತಾನೆ, ನೀವು ಜನರನ್ನ ಮಂಗ ಮಾಡ್ತಿದ್ದೀರಾ, ಇದು ಯಾವ ರೀತಿಯ ಫುಟ್ಬಾಲ್, ಇದೊಳ್ಳೆ ಕಣ್ಣ ಮುಚ್ಚಲೆ ತರ ಇದೆ. ಜಿಂಪಾಚಿ ಹೇಳ್ತಾನೆ, ಎಲ್ಲ ಸುತ್ತಮೇಲೆ ಹೀಗೇನೆ ಹೇಳೋದು ಗುರು. ಕೀರ ಕಿರಿಸ್ತಾನೆ, ನನ್ನ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ಲ, ನಾನೊಬ್ಬ ನಿಜವಾಗ್ಲೂ ಮೂರ್ಖ. ಇಲ್ಲಿಗೆ ಜಾಯ್ನ್ ಆದ್ನಲ್ಲ, ನನ್ನ ಹೈಸ್ಕೂಲ್ ನ್ಯಾಷನಲ್ ಲೆವೆಲ್ ಗೆ ಆಡೋದ್ರಲ್ಲಿತ್ತು, ಮತ್ತೆ ಅದರಲ್ಲಿ ನಾನು ಕೂಡ ಇದ್ದೆ. ನನ್ನ ಕೆಲಸ ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ನಂಗೆ ಅವಮಾನ ಮಾಡ್ತಿದ್ದೀರಾ ನೀವು. ಈಗ ಹೇಳ್ತಾನೆ, ನೀನು ಕರೆಕ್ಟ್ ಆಗಿ ಗಮನಿಸಲಿಲ್ಲ ಕಾಣಿಸುತ್ತೆ. ನೀವು ಈ ಫುಟ್ಬಾಲ್ ಆಡ್ತಿರೋ ಜಾಗ ಸುತ್ತಮುತ್ತಲು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಎಸ್ಕೇಪ್ ಆಗೋ ಆಟ ಆಗಿದೆ. ಫುಟ್ಬಾಲ್ ನಲ್ಲಿ ಈ ಸ್ಕಿಲ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಬಾಲ್ ಗಳು ಕಿಕ್ ಆಗಿ ಮುಖಕ್ಕೆಲ್ಲ ಬಿದ್ದು ಇಂಜುರಿ ಆಗೋ ಸಾಧ್ಯತೆ ಇದೆ. ಆದ್ರೆ ನಿಮ್ಗೆ ಗೊತ್ತಿರಬೇಕು ಹೇಗೆ ಬಾಲ್ ಅನ್ನ ತಪ್ಪಿಸಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಎಸ್ಕೇಪ್ ಅನ್ನೋ ಟಾಸ್ಕ್ ಅನ್ನ ನಾವು ಮಾಡಿದ್ವಿ. ಆದ್ರೆ ನೀನು ಶತಮೂರ್ಖ, ನಾವೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ತಾಳ್ಮೆ ಎಷ್ಟು ಮಟ್ಟಕ್ಕಿದೆ ಅಂತ. ಇದನ್ನ ಕೇಳಿಸ್ಕೊಂಡು ಕಿರಣ್ಗೆ ಉರ್ದೋಗುತ್ತೆ. ಮತ್ತೆ ಇಸಗಿಯನ್ನ ಗುರಾಯಿಸ್ತಾ ಹೇಳ್ತಾನೆ, ನಿನ್ನ ಮತ್ತೊಮ್ಮೆ ನೋಡ್ಕೊಳ್ತೀನಿ ಇಸಗಿ ಅಂತ. ಹ್ಯಾಂಡ್ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾನೆ. ಆದ್ರೆ ಇನ್ನೊಂದ್ ಸೈಡ್ ಇಸಗಿಗೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವನು ಮನಸ್ಸಲ್ಲಿ ತಿಳ್ಕೊಳ್ತಾನೆ, ನನ್ಗೆ ಸಡನ್ ಆಗಿ ಎಕ್ಸೈಟ್ಮೆಂಟ್ ಆಯ್ತು, ಏನೋ ಒಂದು ಪವರ್ ಬಂದಿರೋ ತರ. ಸೊ ಏನೇ ಇರ್ಲಿ ಅಂತ ಹೇಳಿ ಆಚೆ ಬರ್ತಾನೆ. ಹ್ಯಾಂಡ್ ಇಲ್ಲಿ ನೋಡಿದ್ರೆ ಬಾಚಿರ ಕೂಡ ಇದ್ದಾನೆ. ಇಸಗಿ ಹೇಳ್ತಾನೆ, ಆ ಮ್ಯಾಚ್ ಆಗ್ತಿರುವಾಗ ನೀನ್ ಯಾಕೆ ಬಾಲ್ ಅನ್ನ ವಾಪಸ್ ತಗೊಂಡೆ, ಇದರಿಂದ ನೀನೇ ಔಟ್ ಆಗ್ತಿದ್ದೆ ಅಲ್ವಾ. ಬಾಚಿರ ಹೇಳ್ತಾನೆ, ನಾನ್ ಯಾಕೆ ವಾಪಸ್ ತಗೊಂಡು ನಿಂಗ್ ಕೊಟ್ಟೆ ಅಂದ್ರೆ ನಿನ್ನ ಮೇಲೆ ನಾನೊಂದು ಹೋಪ್ ಅನ್ನ ಇಟ್ಟಿದ್ದೆ, ನಂಗೆ ಗೊತ್ತಿತ್ತು ನೀನು ಪಕ್ಕ ಇದನ್ನ ಫಿನಿಶ್ ಮಾಡ್ತೀಯಾ ಅಂತ. ಈ ಬಾಚಿರ ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ದಾನೆ ಗುರು. ಈಗ ಟಿವಿಯಲ್ಲಿ ಈಗೂ ಹೇಳ್ತಾನೆ, ನೀವೀಗ 11 ಜನ ಅಡ್ಮಿಷನ್ ಆಗಿದ್ದೀರಾ ಇಲ್ಲೇ, ನೀವೆಲ್ಲರೂ ಒಂದೇ ರೂಮ್ ಅಲ್ಲಿ ಬದುಕ್ತೀರಾ, ಮತ್ತೆ ನೀವು ಫ್ರೆಂಡ್ಸ್ ಅಂತ ತಿಳ್ಕೊಳ್ಬೇಡಿ, ನೀವೇ ಫೈಟ್ ಮಾಡೋ ಚಾನ್ಸ್ ಕೂಡ ಇರುತ್ತೆ. ನಿಮ್ಮ ಟೀಮ್ ನ ಹೆಸರು ಟೀಮ್ ಝೆಡ್ ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ತೋರಿಸ್ತಾರೆ 3ನೇ ದಿನ ಎಲ್ಲ ಇಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಗುರು. ಇದೊಂದು ರನ್ನಿಂಗ್ ಟೆಸ್ಟ್. ಅಂಡ್ ಇವನ ಹೆಸರು ರೈಚಿ ಜಿಂಗೋ ಅಂತ. ಇವರೆಲ್ಲರೂ ಟೀಮ್ ಝೆಡ್ ನ ಪ್ಲೇಯರ್ಸ್. ಒಬ್ಬೊಬ್ಬರ ಇಂಟ್ರೊಡಕ್ಷನ್ ಆಗ್ತಾ ಇರುತ್ತೆ. ಇವನು ಸ್ವಲ್ಪ ಕೋಪದ ಮನುಷ್ಯ ಗುರು. ಅಂಡ್ ಇನ್ನೊಂದ್ ಸೈಡ್ ಅಲ್ಲಿ ಕಾಣುತ್ತೆ ಇಸಗಿ ಹಾಗೂ ಇಗರಾಶಿ. ಇಸಗಿ ಅಂತ ಗೊತ್ತಿದೆ ಮೇನ್ ಹೀರೋ. ಮತ್ತೆ ಇವನ್ ಇಗರಾಶಿ ನಿಮ್ಗೆ ಗೊತ್ತಿರೋ ಹಾಗೆ ಕೊನೆಯ ಪ್ಲೇಸ್ ನಲ್ಲಿ ಇವನೇ ಇರೋದು. ಅದೇ ಬದಿಯಲ್ಲಿ ನೀರು ಬೇಕಾ ಅಂತ ಕೇಳ್ಕೊಂಡು ಒಬ್ಬ ಬರ್ತಾನೆ. ಮತ್ತೆ ಇವನ ಹೆಸರು ಕುವಾನ್ ಅಂತ. ಹಾಗೇನೆ ಜಂಪಿಂಗ್ ನ ಪ್ರಾಕ್ಟೀಸ್ ಮಾಡ್ತಾನೆ. ಇವನು ಎತ್ತರ ಹಾರ್ತಿರ್ತಾನೆ. ಆಗ ಇಸಗಿ ಅನ್ಸುತ್ತೆ ಇವನಂತೂ ದೊಡ್ಡ ಅಥ್ಲೀಟ್ ಗುರು. ಇನ್ನೊಂದು ಬದಿಯಲ್ಲಿ ಫುಡ್ ಅನ್ನ ತಿಂತಿದ್ದಾರೆ. ಇಸಗಿ ಗಮನಿಸ್ತಾನೆ ಅವರ ಟೀಮ್ ತುಂಬಾ ವೀಕ್ ಇದೆ, ಅದಕ್ಕೋಸ್ಕರ ಫುಡ್ ಕೂಡ ತುಂಬಾ ಲಿಮಿಟೆಡ್ ಸಿಗುತ್ತೆ. ನಿಮ್ಮ ರ್ಯಾಂಕ್ ಜಾಸ್ತಿ ಆದಾಗೇನೆ ಫುಡ್ ಕೂಡ ಜಾಸ್ತಿ ಸಿಗ್ತಾನೆ ಹೋಗುತ್ತೆ. ಈಗ ರಾತ್ರಿ ಹೊತ್ತಾಗಿರುತ್ತೆ, ಎಲ್ಲರೂ ಮಲಗಿರ್ತಾರೆ. ಆದ್ರೆ ಇಸಗಿಗೆ ನಿದ್ದೆನೆ ಬರ್ತಿಲ್ಲ. ಯಾಕಂದ್ರೆ ಎಲ್ಲರೂ ಇಲ್ಲಿ ಗೊರಕೆ ಹೊಡಿತಿದ್ದಾರೆ. ಮತ್ತೆ ಅವನಿಗೆ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಬಂದಿರೋ ಎಲ್ಲರನ್ನು ಕಂಪೇರ್ ಮಾಡಿದ್ರು ಕೂಡ ಅವನು ತುಂಬಾನೇ ವೀಕ್ ಇದ್ದಾನೆ. ಸೊ ರೂಮ್ ಇಂದ ಹೊರಗಡೆ ಹೋಗ್ತಾನೆ. ಆದ್ರೆ ಇಲ್ಲಿ ನಮ್ಗೆ ಕಾಣ್ತಾನೆ ಬಾಚಿರ ಹೇಳ್ತಾನೆ, ಇಸಗಿ ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ ಒಬ್ಬನೇ ರಾತ್ರಿ ಹೊತ್ತು ಟ್ರೈನಿಂಗ್ ಮಾಡ್ತಿದ್ಯಾ ಹೇಗೆ, ಬಾ ನನ್ ಜೊತೆ ಪ್ಲೇ ಗ್ರೌಂಡ್ ಗೆ ಆಡೋಣ ಅಂತ ಹೇಳ್ತಾನೆ. ಅದ್ರ ಪ್ರಕಾರ ಇಸಗಿ ಹಾಗೂ ಬಾಚಿರ ಈ ಜಾಗಕ್ಕೆ ಬಂದಿದ್ದಾರೆ. ಇಸಗಿ ಕೇಳ್ತಾನೆ, ನೀನು ಯಾಕೆ ಕಿರಣನ ಬೇಕು ಅಂತಲೇ ನನ್ನ ಕೈಯಿಂದಲೇ ಎಲಿಮಿನೇಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ಯಾ, ಯಾಕೆ ನನ್ನ ಕೈಯಿಂದ ನೀನು ಬಾಲ್ ಅನ್ನ ಕಸ್ದುಕೊಂಡಿದ್ದೆ. ಬಾಚಿರ ಹೇಳ್ತಾನೆ, ಯಾಕಂದ್ರೆ ನಾನು ನನ್ನ ಮನಸ್ಸಲ್ಲಿರೋ ಮಾನ್ಸ್ಟರ್ ಅನ್ನ ನಂಬ್ತೀನಿ. ನನ್ನ ಬಾಲ್ಯದಿಂದಲೂ ಕೂಡ ನಾನು ನಂಬಿದ್ದೀನಿ ಪ್ರತಿ ಫುಟ್ಬಾಲ್ ಮ್ಯಾಚ್ ಅನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಅದು ನಿನ್ನ ಮನಸ್ಸಲ್ಲಿರೋ ಮಾನ್ಸ್ಟರ್ ಅನ್ನ ಹೊರಗಡೆ ತಂದ್ರೆ ಮಾತ್ರ. ಅದೊಂದು ಸೆಕೆಂಡ್ ಗೆ ಆಗುವಂತ ಅನುಭವ, ಆದ್ರೆ ಇದರಿಂದನೇ ಗೆಲ್ಲೋ ಚಾನ್ಸಸ್ ಇರೋದು. ಅದೇ ಈಗೋ ಅಂದ್ರೆ ಇಸಗಿಗೆ ಕೂಡ ಆಲೋಚನೆ ಆಗುತ್ತೆ. ಹೌದಲ್ವಾ ಇವನ್ ಹೇಳ್ತಿರೋದು. ಅದನ್ನ ಕಿರಣನ ಹೊಡೆಯೋಕೆ ಬಂದಾಗ ನಾನು ಕೂಡ ನನ್ನ ಮನಸ್ಸಿನ ಮಾತನ್ನ ಕೇಳಿದೆ. ನನ್ನಲ್ಲಿ ಏನೋ ಒಂದು ಪವರ್ ಬಂದಾಗ ಆಯ್ತು, ಒಂದು ಪ್ರೆಷರ್ ಅಲ್ಲಿ ಇತ್ತು, ಅದರ ಕಾರಣದಿಂದಲೇ ಅವನು ಸೋಲ್ಸಿದ್ದು ಕೂಡ. ಸೊ ಸರಿ ಹಾಗಾದ್ರೆ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾಗ ಸಡನ್ ಆಗಿ ಸ್ಪೀಕರ್ ಆನ್ ಆಗುತ್ತೆ. ಮತ್ತೆ ಹೇಳ್ತಾರೆ, ಎಲ್ಲರೂ ನಿಮ್ಮ ರೂಮ್ ಗೆ ಹೋಗಿ ನಾವು ರ್ಯಾಂಕಿಂಗ್ ಅನ್ನ ಚೇಂಜ್ ಮಾಡಿದೀವಿ ಅಂತ. ಸೊ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಗರಾಶಿನ ರ್ಯಾಂಕ್ 275 ಆಗಿದೆ. ಅಂಡ್ ಇಸಾಗಿನದು 274 ಆಗ್ಬಹುದು ಗಾಯ್ಸ್. 300 ರ್ಯಾಂಕ್ ಅಲ್ಲಿ ಇದ್ರು ಇಬ್ರು ಕೂಡ. ಸೊ ಈಗ ಟಿವಿಯಲ್ಲಿ ಬಂದು ಹೇಳ್ತಾನೆ, ನಮ್ಮ ಈ ಬ್ಲೂ ಲಾಕ್ ಟೀಮ್ ನಲ್ಲಿ ಮೊದಲದಾಗಿ 5 ಗ್ರೂಪ್ ಆಗಿ ನಾವು ಡಿವೈಡ್ ಮಾಡಿದ್ವಿ. ಸೊ ಈಗ 5 ಗ್ರೂಪ್ ಅಲ್ಲಿ ಕೂಡ ಒಬ್ಬೊಬ್ರು ಔಟ್ ಆಗಿ 25 ಜನ ಔಟ್ ಆಗಿದ್ರು. ಹಾಗಾಗಿ ಈಗ ಉಳಿದಿರೋದೇ 275 ಜನಗಳು. ಸೊ ಇದರಲ್ಲಿ ನಿಮ್ಗೆ ಅಂದಾಜಾಯ್ತು ಇಗರಾಶಿ ರ್ಯಾಂಕಿಂಗ್ 275 ಅಂದ್ರೆ ಇವನೇ ತುಂಬಾ ವೀಕ್ ಇರೋದು ಇದ್ದದ್ರಲ್ಲಿ. ಮತ್ತೆ ಸೆಕೆಂಡ್ ವೀಕ್ ಇರೋದು ನಮ್ಮ ಇಸಾಗಿ ಯೋಯಿಚಿ.
ಅಂಡ್ ಈಗೋ ಕಂಟಿನ್ಯೂ ಮಾಡ್ತಾನೆ. ರ್ಯಾಂಕ್ 1ರಿಂದ 11ರ ತನಕ ಇರೋರು ಟೀಮ್ ಬಿ ಅಲ್ಲಿ ಇರ್ತಾರೆ, 12ರಿಂದ 22 ಇರೋರು ಟೀಮ್ ಸಿ ಅಲ್ಲಿ ಇರ್ತಾರೆ. ಹೀಗೇನೆ ಟೀಮ್ ಝೆಡ್ ತನಕ 11 ಜನರನ್ನ ನಾವು ಡಿವೈಡ್ ಮಾಡಿದ್ವಿ. ಸೊ ನಮ್ಮ ಇಸಾಗಿ ಇರುವ ಟೀಮ್ ಎಷ್ಟು ವೀಕ್ ಇದೆ ಅಂದ್ರೆ ಅವ್ರದ್ದು ಝೆಡ್ ಪ್ಲೇಸ್ ಆಗಿದೆ. ಇವನು ಹೇಳ್ತಾನೆ ಎಲ್ಲ ನಿಮ್ಮ ಹುಚ್ಚರ ಕಾರಣದಿಂದಲೇ ನಾವಿಷ್ಟು ವೀಕ್ ಇದೀವಿ ಅಂತ. ಬೇಸಿಕಲಿ ಮೇಲಿನ ರ್ಯಾಂಕಿಂಗ್ ನಲ್ಲಿರೋರು ಎಷ್ಟು ಬೇಕಾದ್ರೂ ತಿನ್ಬಹುದು, ಎಷ್ಟು ಬೇಕಾದ್ರೂ ಟ್ರೈನ್ ಮಾಡಬಹುದು, ಒಳ್ಳೆ ಒಳ್ಳೆ ಸೌಲಭ್ಯಗಳು ಕೂಡ ಇರುತ್ತೆ ಅವರಿಗೆ. ಸೊ ಏನ್ ಮಾಡ್ಕೊಳ್ತೀರಾ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಈಗ ಸೀನ್ ಚೇಂಜ್ ಆಗುತ್ತೆ, ಮತ್ತೆ ಇಲ್ಲಿ ತೋರಿಸ್ತಾರೆ ಇಸಾಗಿ ಸಾಯಿ ಅನ್ನೊಬ್ಬ ಕ್ಯಾರೆಕ್ಟರ್ ಅನ್ನ. ಇವನೊಬ್ಬ ಸಾಮಾನ್ಯ ಪ್ಲೇಯರ್ ಅಲ್ಲ, ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿದ್ದಾನೆ. ಇವನಿಗೊಂದು ಆಫರ್ ಕೊಟ್ಟಿರ್ತಾರೆ, ನೀನು ಜರ್ಮನಿಗೆ ಹೋಗಿ ಸಾಕರ್ ಆಡ್ಬೇಕು ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ. ಸೊ ಅದ್ರ ಬಗ್ಗೆ ಮತ್ತೆ ಡಿಸೈಡ್ ಮಾಡ್ತೀನಿ, ಏನೊಂದು ಪ್ರೋಗ್ರಾಮ್ ಆಗ್ತಿದೆ ಅಲ್ಲ ಬ್ಲೂ ಲಾಕ್ ಅಂತ, ಅದೇನಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾರೆ. ಸೊ ಬರ್ತಾರೆ ಈ ಒಂದು ಜಾಗಕ್ಕೆ, ಇಲ್ಲಿ ಬರ್ದಿರುತ್ತೆ ಬ್ಲೂ ಲಾಕ್ ಕಾನ್ಫರೆನ್ಸ್ ಪ್ರೋಗ್ರಾಮ್ ಅಂತ. ಅಂಡ್ ಇದನ್ನ ಯಾಕೆ ಮಾಡಿದಾರೆ ಅಂದ್ರೆ ತುಂಬಾ ಜನ ಬ್ಲೂ ಲಾಕ್ ಸೇರ್ಲಿ ಅಂತ. ಇದರಿಂದ ಜಪಾನ್ ನಲ್ಲಿ ನಿಜವಾದ ಟ್ಯಾಲೆಂಟ್ ಅನ್ನು ಹುಡುಕಬಹುದು, ಯಾರು ನಿಜವಾಗಿ ಫುಟ್ಬಾಲ್ ಆಗೋ ಅಗತ್ಯತೆ ಅಥವಾ ಯೋಗ್ಯತೆ ಇದೆ ಅಂತ. ಮತ್ತೆ ಇಲ್ಲಿ ಎಲ್ಲ ಮೀಡಿಯಾ ಚಾನೆಲ್ ಗಳು, ಎಲ್ಲರ ಪೇರೆಂಟ್ಸ್ ಕೂಡ ಇದ್ದಾರೆ. ಅವರನ್ನೇನು ಬ್ಲೂ ಲಾಕ್ ಗೆ ಕರ್ಕೊಂಡು ಹೋದ್ರೆ ಆದ್ರೆ ನಮ್ಮ ಮಕ್ಕಳು ಯಾವಾಗ ಬರ್ತಾರೆ ಅಂತೆಲ್ಲ ಕೇಳ್ಬಿಡ್ತಾರೆ. ಸಡನ್ ಆಗಿ ಇಸಗಿ ಸಾಯಿನಿಗೆ ಈ ಬ್ಲೂ ಲಾಕ್ ಅನ್ನ ನೋಡಿದಾಗ ತುಂಬಾನೇ ಎಕ್ಸೈಟ್ಮೆಂಟ್ ಆಗುತ್ತೆ. ಮತ್ತೆ ಹೇಳ್ತಾನೆ ನಾನು ನ್ಯಾಷನಲ್ ಲೆವೆಲ್ ಗೆ ಆಡಲ್ಲ, ಬದಲಾಗಿ ಅದನ್ನ ಕ್ಯಾನ್ಸಲ್ ಮಾಡಿ ಬ್ಲೂ ಲಾಕ್ ಗೆ ಹೋಗ್ತೀನಿ ಅಂತ. ಅಂಡ್ ಇನ್ನೊಂದು ಕಡೆ ಈಗೋ ಜೋರಾಗಿ ಅನೌನ್ಸ್ ಮಾಡ್ತಾನೆ, ಇವತ್ತು ಮೊದಲನೇ ಮ್ಯಾಚ್ ನಡೆಯುತ್ತೆ ಟೀಮ್ ಝೆಡ್ ಆಗಿ. ಇಸಗಿ ಹಾಗೂ ಅವನ ಫುಲ್ ಟೀಮ್ ಇದೆ, ಆದ್ರೆ ಇವರ ಎದುರಾಳಿ ಟೀಮ್ ಎಕ್ಸ್ ಆಗಿದ್ದಾರೆ. ಇವರಂತೂ ತುಂಬಾನೇ ಡೇಂಜರಸ್ ಕಾಣಿಸಿದ್ದಾರೆ ನೋಡುವಾಗ್ಲೇ. ಇಸಗಿನಿಗೆ ಸ್ವಲ್ಪ ಭಯ ಆಗ್ತಿದೆ, ಆದ್ರೆ ಜೊತೆಗೆ ಹೇಳ್ತಾನೆ ಈ ಸಲ ಆದ್ರೂ ನಾವು ಗೆಲ್ಲೇಬೇಕು ಅಂತ. ಅಂಡ್ ಎಪಿಸೋಡ್ ಎಂಡ್ ಆಗುತ್ತೆ. ಸೊ ಆದಷ್ಟು ಬೇಗ ಎಪಿಸೋಡ್ 3 ಬರುತ್ತೆ, ವೇಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡ್ಬಿಡಿ. ನಮ್ಮ ಸೆಕೆಂಡ್ ಚಾನಲ್ ಇದು, ನಮ್ಮ ಮೇನ್ ಚಾನಲ್ ಕೂಡ ಚೆಕ್ಔಟ್ ಮಾಡಿ, ಮಿಥಿಲೋ ಪ್ರೊಡಕ್ಷನ್ಸ್ ಅನ್ನ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಬಾಯ್ ಬಾಯ್.